ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೇಖಾ ಕಿಚನ್ ಮ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಬೀಜದ ವಡೆ ಮಾಡುವ ವಿಧಾನ ನೋಡುವ. ಮೊದಲೆಲ್ಲ ನಾವು ಹಲಸಿನ ಬೀಜವನ್ನು ಬೇಯಿಸಿ ತಿಂತಾ ಇದ್ದೆವು. ಈಗ ಅದನ್ನು ಬೇಯಿಸಿ ತಿನ್ನಲಿಕ್ಕೆ ಯಾರೂ ಅಷ್ಟು ಇಷ್ಟಪಡೋದಿಲ್ಲ. ಹಾಗಾಗಿ ಈ ರೀತಿ ವಡೆ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ ಮತ್ತು ತಿನ್ನಲಿಕ್ಕೆ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರ್ತದೆ. ಬನ್ನಿ ಮಾಡುವ ವಿಧಾನ ನೋಡುವ. ಇದರಲ್ಲಿ 25 ಹಲಸಿನ ಬೀಜ ಇದೆ. ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕಿಕೊಂಡಿದ್ದೇನೆ. ಈಗ ಕುಕ್ಕರ್ಗೆ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಹಾಗೆಯೇ ಕುಕ್ಕರ್ನ ಮುಚ್ಚಳ ಮುಚ್ಚಿ ಗ್ಯಾಸ್ ಆನ್ ಮಾಡಿ ಇದನ್ನು 3 ವಿಸಲ್ ಬರೋ ತನಕ ಇದನ್ನು ಬೇಯಿಸಿಕೊಳ್ಬೇಕು. ಕೆಲವು ಹಲಸಿನ ಬೀಜ ಬೇಗ ಬೇಯ್ತದೆ, ಹಾಗಿದ್ರೆ 2 ವಿಸಲ್ ಸಾಕಾಗ್ತದೆ. ಇಲ್ಲಿ ನಾನು ಇದಕ್ಕೆ 3 ವಿಸಲ್ ಹಾಕಿದ್ದೇನೆ. ಈಗ ವಿಸಲ್ ಆದ ನಂತರ ಗ್ಯಾಸ್ ಆಫ್ ಮಾಡಿದ ನಂತರ ಇದರ ವಿಸಲೆಲ್ಲ ಹೋದ ನಂತರ ಕುಕ್ಕರ್ ಓಪನ್ ಮಾಡಿ ಇದರಲ್ಲಿರುವ ನೀರನ್ನು ಬಸಿದುಕೊಳ್ಬೇಕು. ನಾನು ಸ್ಟ್ರೈನರ್ಗೆ ಹಾಕಿಕೊಂಡಿದ್ದೇನೆ. ಹಾಗೆಯೇ ಇದರ ಸಿಪ್ಪೆ ತೆಗಿಲಿಕ್ಕೆ ನೋಡಿ, 2 ಭಾಗ ಮಾಡಿದರೆ ಈಸಿಯಾಗಿ ಇದರ ಸಿಪ್ಪೆಯನ್ನು ತೆಗಿಬಹುದು. ಇಲ್ಲದಿದ್ದರೆ ಸ್ವಲ್ಪ ಕಷ್ಟ ಆಗ್ತದೆ. ನೋಡಿ, ಬೇಯಿಸಿದ ನಂತರ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿದರೆ ಈಸಿಯಾಗಿ ಸಿಪ್ಪೆಯನ್ನು ತೆಗಿಬಹುದು. ಸಿಪ್ಪೆ ಎಲ್ಲ ಬಿಡಿಸಿದ ನಂತರ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು, ಇದನ್ನು ಜಾಸ್ತಿ ಪುಡಿ ಮಾಡಲಿಕ್ಕೆ ಇಲ್ಲ. ಮಿಕ್ಸಿಯ ಪಲ್ಸ್ ಬಟನ್ 2 ಅಥವಾ 3 ಸಲ ಒತ್ತಿದರೆ ಸಾಕು. ಇದು ತರಿಯಾಗಿ ಪುಡಿ ಆಗಬೇಕು. ನೋಡಿ, ಇಷ್ಟು ಪುಡಿ ಆದರೆ ಸಾಕು. ಇದನ್ನು ಜಾಸ್ತಿ ಪುಡಿ ಮಾಡಲಿಕ್ಕಿಲ್ಲ. ಅಥವಾ ಕುಟಾಣಿಯಲ್ಲಿ ಕುಟ್ಟಿ ಕೂಡ ಇದನ್ನು ಪುಡಿ ಮಾಡಿದರೂ ಸಾಕಾಗ್ತದೆ. ಈಗ ಇಲ್ಲಿ ನಾನು 1 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ಈರುಳ್ಳಿ ಬೇಕಾದರೆ ಹಾಕಿಕೊಳ್ಬಹುದು. ಹಾಗೆಯೇ ಖಾರಕ್ಕೆ ಕಾಯಿ ಮೆಣಸು ಹಾಕ್ತಾ ಇದ್ದೇನೆ. ಜಾಸ್ತಿ ಖಾರ ಬೇಕಿದ್ದರೆ ಕಾಯಿ ಮೆಣಸು ಜಾಸ್ತಿ ಹಾಕಿಕೊಳ್ಳಿ. ಇದನ್ನು ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು. ಆನಂತರ ಇಲ್ಲಿ ನಾನು ಸಬ್ಬಸಿಗೆ ಸೊಪ್ಪನ್ನು ಸ್ವಲ್ಪ 1 ಮುಷ್ಟಿಯಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದೆ. ಈಗ ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ಸಬ್ಬಸಿಗೆ ಸೊಪ್ಪು ಇಲ್ಲದಿದ್ದರೆ ಇದರ ಬದಲು ಕೊತ್ತಂಬರಿ ಸೊಪ್ಪನ್ನು ಕೂಡ ಯೂಸ್ ಮಾಡ್ಬೋದು. 1 ಬೌಲ್ಗೆ ಕಟ್ ಮಾಡಿದ ಸಬ್ಬಸಿಗೆ ಸೊಪ್ಪು, ಕಾಯಿ ಮೆಣಸು, ಈರುಳ್ಳಿ ಮತ್ತು ಪುಡಿ ಮಾಡಿಟ್ಟ ಹಲಸಿನ ಬೀಜ ಹಾಕಿದ ನಂತರ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಸ್ವಲ್ಪನೇ ನೀರು ಹಾಕಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಮ್ಮೆಲೆ ನೀರು ಹಾಕೋದು ಬೇಡ. ಅರ್ಧ ಕಪ್ ಅಕ್ಕಿ ಹಿಟ್ಟಿನಲ್ಲಿ 1/4 ಕಪ್ಪು ಅಕ್ಕಿ ಹಿಟ್ಟು ಹಾಕಿ 1/4 ಕಪ್ಪು ತೆಗೆದಿಟ್ಟಿದ್ದೆ. ಈಗ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಕಿ ಸ್ವಲ್ಪನೇ ನೀರು ಹಾಕಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಇದಕ್ಕೆ 1/4 ಚಮಚದಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೇನೆ. ಅರಶಿನ ಪುಡಿ ಹಾಕೋದ್ರಿಂದ ವಡೆಯ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ. ಹಾಗೆಯೇ ಈ ವಡೆ ನೀವು ಒಂದು ಸಲ ಮಾಡಿ ತಿಂದರೆ ಪದೇ ಮಾಡಿ ತಿಂತೀರಾ. ಇದು ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬಾ ತಿನ್ನಲಿಕ್ಕೆ ಕ್ರಿಸ್ಪಿಯಾಗಿರ್ತದೆ. ಈಗ ಹಿಟ್ಟು ಒಂದು ಅದಕ್ಕೆ ಬಂದಿದೆ. ಇಷ್ಟಾದರೆ ಸಾಕು. ಇದನ್ನು ತುಂಬ ತೆಳ್ಳಗೆ ನೀರು ಹಾಕಿ ಮಾಡೋದು ಬೇಡ. ವಡೆ ತಟ್ಟಲಿಕ್ಕೆ ಬಂದರೆ ಸಾಕು. ವಡೆ ಫ್ರೈ ಮಾಡಲಿಕ್ಕೆ ಬಾಣಲೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಹಾಕಬೇಕಾಗಿಲ್ಲ, ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಹೋಳಿಗೆ ಶೀಟಿಗೆ ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೇನೆ. ನಾನು ಇದರಲ್ಲೇ ವಡೆ ತಡ್ತಾ ಇದ್ದೇನೆ. ಅಥವಾ ಬಾಳೆ ಎಲೆ ಮೇಲೆ ಕೂಡ ಮಾಡ್ಬೋದು, ಅಥವಾ ಬಟರ್ ಪೇಪರ್ ಅದರ ಮೇಲೆ ಕೂಡ ಮಾಡ್ಬೋದು. ಅದು 2 ಇಲ್ಲದಿದ್ದರೆ ಹಾಲಿನ ಪ್ಯಾಕೆಟ್ ಬರುತ್ತಲ್ವ, ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಇದೇ ರೀತಿ ವಡೆ ತಟ್ಬೋದು. ಅಥವಾ ಅಂಗೈಯಲ್ಲೂ ಕೂಡ ವಡೆಯನ್ನು ತಟ್ಬೋದು, ನಮಗೆ ಹೇಗೆ ಬೇಕು ಹಾಗೆ. ನಾನಿಲ್ಲಿ ವಡೆಯನ್ನು ಸ್ವಲ್ಪ ತೆಳ್ಳಗೆ ತಟ್ತಾ ಇದ್ದೇನೆ. ತೆಳ್ಳಗೆ ತಟ್ಟಿದರೆ ಸ್ವಲ್ಪ ಬೇಗ ಫ್ರೈ ಆಗ್ತದೆ. ತುಂಬ ದಪ್ಪಾಗಿ ತಟ್ಟಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಸ್ವಲ್ಪ ತೆಳ್ಳಗೆ ಅಗಲವಾಗಿ ತಟ್ತಾ ಇದ್ದೇನೆ. ನೋಡಿ, ಈಗ ಒಂದೊಂದನ್ನೇ ಹೀಗೆ ತೆಗೆದು ಇದನ್ನು ಕಾಯಿಸಲಿಕ್ಕಿಟ್ಟೆ ಎಣ್ಣೆ ಕಾದ ನಂತರ ಒಂದೊಂದೇ ವಡೆಯನ್ನು ಅದಕ್ಕೆ ಬಿಡಬೇಕು. ವಡೆ ಹಾಕಿದ ತಕ್ಷಣ ಇದಕ್ಕೆ ಸ್ಪೂನ್ ಹಾಕಬಾರ್ದು. ಸ್ವಲ್ಪ ಫ್ರೈ ಆದ ನಂತರ ಸ್ಪೂನ್ ಹಾಕಿ ಇದನ್ನು ಮಗುಚಬೇಕು. ಇಲ್ಲಿ ನಿಮಗೆ ಎಣ್ಣೆ ನೊರೆಯಾಗಿ ಕಾಣ್ಬೋದು. ಇದು ಕೊಬ್ಬರಿ ಪ್ಯೂರ್ ಎಣ್ಣೆ, ಹಾಗಾಗಿ ನಾವು ಫ್ರೈ ಮಾಡುವಾಗ ನೊರೆ ಬರ್ತದೆ. ಪ್ಯೂರ್ ಸಾಸಿವೆ ಎಣ್ಣೆಯಲ್ಲಿ ಕೂಡ ಇದೇ ರೀತಿ ಫ್ರೈ ಮಾಡುವಾಗ ನೊರೆ ಬರ್ತದೆ. ಬೇರೆ ನಾವು ಕುಕ್ಕಿಂಗ್ ಆಯಿಲೆಲ್ಲ ಯೂಸ್ ಮಾಡಿದರೆ ಈ ರೀತಿ ನೊರೆ ಬರುವುದಿಲ್ಲ. ಮಂಗಳೂರು ಕಡೆ ನಾವು ಜಾಸ್ತಿ ಫ್ರೈ ಮಾಡಲಿಕ್ಕೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀವಿ. ಈಗ ನೋಡಿ, ವಡೆ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಿದೆ. ಈಗ ಒಂದೊಂದನ್ನೇ ತೆಗೆದು ನಾನು ಈ ರೀತಿ ಸ್ಟ್ರೈನರಲ್ಲಿ ಹಾಕಿಕೊಂಡಿದ್ದೇನೆ, ಸ್ವಲ್ಪ ಎಣ್ಣೆ ಇಳಿದು ಹೋಗಲಿಕ್ಕೆ. ಈಗ 2ನೇ ಸಲ ಇದೇ ರೀತಿ ವಡೆಯನ್ನು ಹಾಕಿ ತೋರಿಸ್ತೇನೆ. ನಿಧಾನಕ್ಕೆ ಒಂದೊಂದೇ ಹಾಕಿ
ಇದನ್ನು ಫ್ರೈ ಮಾಡುವಾಗ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇರಬೇಕು. ಜಾಸ್ತಿ ಫಾಸ್ಟ್ ಇಡಲಿಕ್ಕಿಲ್ಲ. ಜಾಸ್ತಿ ಫಾಸ್ಟ್ ಇಟ್ಟರೆ ಮೇಲೆಲ್ಲ ಬೇಗನೆ ಕಪ್ಪಗಾಗ್ತದೆ ಮತ್ತು ಒಳಗೆ ಸರಿಯಾಗಿ ಬೆಂದಿರುವುದಿಲ್ಲ. ಈ ಹಲಸಿನ ಬೀಜದ ವಡೆ ಒಂದು ಸಲ ಮಾಡಿ ತಿಂದು ರುಚಿ ನೋಡಿ. ಇದು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗ್ತದೆ. ತುಂಡು ಮಾಡಿ ತೋರಿಸ್ತೇನೆ ನೋಡಿ, ಎಷ್ಟು ಕ್ರಿಸ್ಪಿ ಆಗಿದೆ. ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.